ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಕೂಡ ಈ ಭಾಗದ ಶಾಸಕರು ಕೆಲವು ಆರೋಪಗಳು ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಆ್ಯಕ್ಚುಲಿ ಏನು CS ಸೈಟ್ದು ವಿವಾದ ಏನಿತ್ತು, ಇದು ಸುಮಾರು 4-5 ದಿನಗಳಿಂದನೇ ಹೈಕೋರ್ಟಲ್ಲಿ ಇದು ಅವರ ವಿರುದ್ಧವಾಗಿ ಸ್ಟೇ ಬಂತು. ಇದು ಏನು ಪ್ರೋಸೆಸ್ ನಡೆದಿದೆ ಇದು ಸರಿಯಾಗಿ ನಡೆದಿಲ್ಲ. ಇಲ್ಲಿ ಬೇರೆಯವರ ಒಂದು ಇನ್ಫ್ಲೂಯೆನ್ಸ್, ಬಲಾಢ್ಯರ ಇನ್ಫ್ಲೂಯೆನ್ಸ್ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅನ್ನೋ ರೀತಿಯಾಗಿ ಈ ಒಂದು ಪ್ರೋಸೆಸ್ ಸರಿಯಾಗಿ ನಡೀತಿರೋದ್ರಿಂದ ಅವರು ಏನು ಪ್ರದೀಪ್ ಈಶ್ವರ್ ಅವರು ತಮ್ಮ ಪರಿಶ್ರಮ ಅಕಾಡೆಮಿಗೆ CS ಸೈಟ್ ಮಾಡ್ಕೊಬೇಕು ಅಂತ ಹೋದರು. ಅದನ್ನು ಘನತೆವೆತ್ತ ಹೈಕೋರ್ಟು ಅದನ್ನು ನಿಲ್ಲಿಸ್ತು, ಸ್ಟೇ ತಂದಿದೆ. ಅದರ ಏನು ಒಂದು ಸ್ಟೇ ಬಂದಿತ್ತು, ಮಾತಾಡಿ. ಆ ಸ್ಟೇ ಏನು ಬಂದಿತ್ತು, ಆ ಸ್ಟೇ ಬಂದಿರೋದ್ರ ಪರವಾಗಿ ಅದನ್ನು ಜನಗಳ ಗಮನಕ್ಕೆ ತರುವಂತಹ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡಿದ್ರು. ಏನಂತಂದರೆ, ಕುಮಾರಸ್ವಾಮಿ ಅವರು ತಮ್ಮ ಒಂದು X ಖಾತೆಯಲ್ಲಿ ಈ ರೀತಿ ಕಾಂಗ್ರೆಸ್ನ ಶಾಸಕರು ಈ ರೀತಿ ತಮ್ಮ ಪ್ರಭಾವವನ್ನು ಉಪಯೋಗಿಸಿ ಅಕ್ರಮವನ್ನು ಮಾಡೋದು ಕೋರ್ಟ್ ಗಮನಕ್ಕೆ ಬಂದಿದೆ ಅನ್ನೋ ರೀತಿಯಲ್ಲಿ ಅವರು ಒಂದು ಪೋಸ್ಟ್ ಮಾಡಿದ್ರು. ಅದಕ್ಕೆ ನಮ್ಮ ಶಾಸಕರು ನೋಡಿ, ಸೈದ್ಧಾಂತಿಕವಾಗಿ ಕುಮಾರಸ್ವಾಮಿ ಅವ್ರನ್ನೂ ಅವರು ಪ್ರಶ್ನೆ ಮಾಡೋ ಹಕ್ಕಿದೆ ಶಾಸಕರಿಗೆ, ಹಾಗೂ ನಮಗೂ ಇದೆ. ನರೇಂದ್ರ ಮೋದಿ ಅವ್ರನ್ನೂ ಮಾತಾಡೋ ಹಕ್ಕಿದೆ. ಆದರೆ ಶಾಸಕರು ಯಾವತ್ತೂ ಏನು ಮಾಡ್ತಾರೆ ಅಂತಂದರೆ, ತಮ್ಮ ಒಂದು ಏನು ಆ ವಿಷಯ ಬಿಟ್ಬಿಟ್ಟು ಬೇರೆ ಎಲ್ಲ ವಿಷಯಗಳನ್ನು ಮುಂದಕ್ಕೆ ತಂದು ತಮ್ಮ ಏನು ತಪ್ಪಿದೆ ಅದನ್ನು ಮರೆಮಾಚುವಂಥ ಕೆಲಸವನ್ನು ಯಾವತ್ತೂ ಪ್ಲ್ಯಾಂಡ್ ಆಗಿ ಮಾಡ್ಕೊಂಡು ಬರ್ತಿದ್ದಾರೆ. ಅಲ್ಲಿ ಕುಮಾರಣ್ಣ ಕೇಳಿರೋದು ಏನಂತಂದರೆ, ಏನಪ್ಪ ಈ ಥರ ನೀವು ತೊಂದರೆ ಕೊಟ್ಟಿದ್ದೀರಲ್ಲ, ಇದು ಈ ಒಂದು ಸೈಟ್ನ ನೀವು ಮಾಡ್ಕೊಂಡಿದ್ದೀರಲ್ಲ, ಇದು ತಪ್ಪು, ಕೋರ್ಟ್ ತಡೆ ಕೊಟ್ಟಿದೆ, ಇದು ಅಕ್ರಮ ಅನ್ನೋದನ್ನ ಹೇಳಿದೆ. ಅಕ್ರಮ ಅಲ್ಲ ಅನ್ನೋದನ್ನು ಇವರು ಟೆಕ್ನಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು. ಅಷ್ಟು ಬಿಟ್ಟು ಅವ್ರು ಆ ವಾಚ್ ಹಾಕ್ಕೊತಾರೆ, ಅವ್ರು ಇಂಥ ಪಂಚ ಕಟ್ಕೊತಾರೆ, ಅವರೆಲ್ಲೆಲ್ಲೋ ಬದನೆಕಾಯಿ ಬೆಳೀತಾರೆ. ನಿಮ್ಗೆ ಏನಪ್ಪ, ಯಾರು ಏನು ಮಾಡ್ತಾರೆ, ಏನು ವಿಷಯ, ಅದನ್ನು ಬೇರೆ ವೇದಿಕೆಯಲ್ಲಿ ನೀನು ಚರ್ಚೆ ಮಾಡು. ನೀನು ಚರ್ಚೆ ಮಾಡಬೇಕಾಗಿರೋದು ಏನು, ನೀನು ಅಕ್ರಮ ಮಾಡಿದ್ಯಾ ಅಂತ ಕೋರ್ಟು ಒಂದು ಸ್ಟೇ ಆರ್ಡರ್ ಕೊಟ್ಟಿದೆ. ಅದ್ರ ಇದು ಮಾತ್ರ ಮಾತಾಡಬೇಕು ನೀನು. ನಾನು ಅಕ್ರಮ ಮಾಡಿಲ್ಲ ಅಂತ ನೀವು ಮಾತಾಡಬೇಕು. ಅದು ಬಿಟ್ಬಿಟ್ಟು ಕುಮಾರಣ್ಣನವ್ರ ಬಗ್ಗೆ ಇಷ್ಟ ಬಂದಾಗೆಲ್ಲ ತಾವು ನಾಲಿಗೆ ಇದೆ ಅಂತ ಹೆಂಗಂದ್ರೆ ಹಂಗೆ ನಾಲಿಗೆನ ಹರಿಬಿಡೋದು, ಅದನ್ನೇನೋ ದೊಡ್ಡ ವಿಷಯ ಅಂತ ಅನ್ಕೊಳೋದು. ಯಾವ ರೀತಿ ಇತ್ತು ಅಂತಂದರೆ, ತಾವು ಮಾತಾಡೋದು ತಮ್ಮ ಏನು ಪೇಜ್ಗಳಲ್ಲಿ ಹುಡುಗರು ಯಾರಾದರೂ ಬಂದು ತಮ್ಮನ್ನು ಟ್ರೋಲ್ ಮಾಡಿರ್ತಾರಲ್ಲ, ಆ ಟ್ರೋಲ್ ಮಾಡಿರೋವ್ರ ಮಟ್ಟಕ್ಕಿತ್ತು ನಿನ್ನೆ ನಿಮ್ಮ ಮಾತು. ಕುಮಾರಣ್ಣನವ್ರ ಬಗ್ಗೆ 2 ಬಾರಿ ಮುಖ್ಯಮಂತ್ರಿ ಆಗಿದ್ದವ್ರ ಬಗ್ಗೆ ಮಾತಾಡಬೇಕಾದ್ರೆ ಒಬ್ಬ ಎಚ್ಚರಿಕೆ ಇಟ್ಕೊಂಡು ಮಾತಾಡಬೇಕು. ಕುಮಾರಣ್ಣನವರು ಈ ಚಿಕ್ಕಬಳ್ಳಾಪುರಕ್ಕೆ ಅತ್ಯಮೂಲ್ಯವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಮಗೆ ಇವತ್ತು ಚಿಕ್ಕಬಳ್ಳಾಪುರ ಇವತ್ತು ಜಿಲ್ಲೆ ಆಗಿರೋದೇ ಕುಮಾರಣ್ಣನ ವತಿಯಿಂದ. ಪಕ್ಷಾತೀತವಾಗಿ ಎಲ್ಲ ಪಕ್ಷದಲ್ಲೂ ಕುಮಾರಣ್ಣನ ಅಭಿಮಾನಿಗಳು ಚಿಕ್ಕಬಳ್ಳಾಪುರದಲ್ಲಿ ತುಂಬೋಗಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕು ಅಂತಂದರೆ, ಜನತಾದಳದವ್ರನ್ನ ಹೀನಾಯಮಾನವಾಗಿ ಬೈತಾ ಇದ್ದಿರ್ತಾವೆ. ನೀವು ಬೈಬೇಕಾದ್ರೆ ಸೈದ್ಧಾಂತಿಕವಾಗಿ ಏನು ಬೇಕಾದ್ರೂ ಬೈರಿ. ನಿಮ್ಮನ್ನು ಯಾರೋ ಹೇಳಿದ್ರು ಅಂದಿದ ತಕ್ಷಣ ನೀವು ಇಷ್ಟ ಬಂದಂಗೆ ಬೈದ್ರೆ, ಅದೇ ಜನತಾದಳದವ್ರು ಇಲ್ಲ ಅಂದಿದ್ರೆ ಮೊನ್ನೆ ಸುಧಾಕರ್ ವಿರುದ್ಧ ನೀವು ಸೋತು ಸುಣ್ಣ ಆಗಿರ್ತಾ ಇದ್ರಿ. ನೀವು ಎಷ್ಟೋ ಸಲ ಹೇಳಿದ್ದೀರಾ ಬೇರೆ ಬೇರೆ ವೇದಿಕೆಗಳಲ್ಲಿ, ಜನತಾದಳದವ್ರು ನಿಮ್ಗೆ ಹೆಲ್ಪ್ ಮಾಡಿದ್ರು ಅಂತ. ಆವತ್ತು ದಳದವರು ನಮ್ಮ ಓಟು ಪೋಲಾಗೋದು ಬೇಡ, ನಮ್ಮ ಓಟು ಡಿವೈಡ್ ಆಗಿ ಏನು BJP ಗೆದ್ದುಬಿಡುತ್ತೆ ಅನ್ನೋ ಒಂದು ಇದರಿಂದ, ಸುಧಾಕರ್ ಅವ್ರು ಗೆದ್ದುಬಿಡ್ತಾರೆ ಅನ್ನೋ ಒಂದು ಇದರಿಂದ ದಳದವರೆಲ್ಲ ತಮ್ಮ ಪರವಾಗಿ, ತಾವು ಓಟ್ ಕೇಳಿಲ್ಲ ಅಂದರೂ ತಮ್ಮ ಪರವಾಗಿ ಓಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ತಾವು ಇವತ್ತು ಗೆದ್ದು ಶಾಸಕರಾಗಿದ್ದೀರಾ. ಆ ಒಂದು ಕೃತಜ್ಞತೆ ತಮಗಿರಬೇಕು. ಇಷ್ಟ ಬಂದಂಗೆಲ್ಲ ಮಾತಾಡಿದ್ದೀರಾ. ತಾವು ಏನು CS ಸೈಟ್ ವಿಷಯಕ್ಕೆ ಬಂದರೆ, CS ಸೈಟು ತಾವು ಅಪ್ಲೈ ಮಾಡಿದ್ದೀರಾ, ಯಾವುದೋ ಒಂದು ಲೇಔಟಲ್ಲಿ ಅಪ್ಲೈ ಮಾಡಿದ್ದೀರಾ, ತಪ್ಪಿಲ್ಲ. ತಮ್ಮ ಒಂದು ಸಂಸ್ಥೆಗೆ ತಾವು ಅಪ್ಲೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಅಪ್ಲೈ ಮಾಡಿದ್ದಾದಮೇಲೆ ಅದ್ರ ಏನಿದೆ, ಬೈಲಾ ಏನಿದೆ, 90 ದಿನಗಳವರೆಗೂ ಅದು ಅಪ್ಲಿಕೇಶನ್ ಓಪನ್ ಇರಬೇಕು. ಇನ್ಯಾರಿಗಾದರೂ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರುತ್ತೆ, ಅವ್ರು ನೋಟಿಸ್ ಕೊಟ್ಟಿದ್ದ ದಿವಸದಿಂದ. ನೀವು ನಿಮ್ಮ ಪ್ರಭಾವ ಉಪಯೋಗಿಸಿ 45-50 ದಿವಸದಲ್ಲೇ ಅದನ್ನು ಕ್ಲೋಸ್ ಮಾಡಿಸಿ, ಇನ್ಯಾರೋ ಬಂದು ಅದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬಂದರೆ ಅದನ್ನು ಹಾಕದಿರೋ ಇರೋ ಹಂಗೆ ತಡೆದು ನಿಮ್ಮಷ್ಟಕ್ಕೆ ನಿಮ್ಗೆ ಅಲರ್ಟ್ ಮಾಡಿಸ್ಕೊಂಡ್ಬಿಟ್ರೆ ಇದು ಅಕ್ರಮನ ಅಲ್ವಾ? ಎಂಥ ಚಿಕ್ಕ ಮಗುಗೂ ಗೊತ್ತಾಗೋ ರೀತಿಯಲ್ಲಿ ಹೈಕೋರ್ಟ್ ಆದೇಶ ಇದೆ. ನಾವು ಇದನ್ನು ಅವತ್ತೇ ಎತ್ತಬೇಕು ಅಂತ ಅಂದ್ಕೊಂಡ್ವಿ. ಏನಕ್ಕೆ ಈ ರೀತಿ ಎಲ್ಲ ಏನು ಮಾತಾಡೋದು, ಅನಾವಶ್ಯಕವಾಗಿ ಮಾತಾಡೋದು ಏನೂ ಬೇಡ. ಶಾಸಕರು ಏನೋ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ, ತಪ್ಪಾಗಿರ್ಬೋದೋ ಇನ್ನೊಂದಾಗಿರ್ಬೋದೋ, ನಾವು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ವಿ. ಆವತ್ತೇ ಪತ್ರಿಕಾಗೋಷ್ಠಿ ಕರೀಬೋದಾಗಿತ್ತು, ಯಾಕೆ ಕರೆದಿಲ್ಲ? ಏನೋ ನೀವು ಪಾಪ ಮಂತ್ರಿಗಳಾಗಬೇಕು ಅಂತ ಬೇರೆ ಹೊರಟಿದ್ದೀರಾ. ಇಂಥ ಟೈಮಲ್ಲಿ ಯಾಕೆ ನಿಮ್ಮನ್ನು ಅಡ್ಡಗಾಲು ಹಾಕಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ನಮ್ಮೂರು ಹುಡುಗ ಏನಾದರೂ ಒಳ್ಳೇದಾಗಲಿ, ಮುಂದಕ್ಕಾದರೂ ಮಂತ್ರಿ ಆಗಾದರೂ ಏನಾದರೂ ಅನುದಾನ ತರ್ತೀಯನಪ್ಪ ಅಂತ ನಮಗೊಂದು ಆಸೆ. ಅಂಥದ್ರಲ್ಲಿ ನೀವು ಕುಮಾರಣ್ಣನ ಬಗ್ಗೆ ಹೀನಾಯಮಾನವಾಗಿ ಬೈತಾ ಇದ್ರೆ ಸುಮ್ಮನೆ ಕೂತ್ಕೊಂಡಿರೋಕ್ಕಾಗೋದಿಲ್ಲ. ಮತ್ತು ಪ್ರತಿ ಸಲ ತಾವೇನು ಇನ್ನೊಂದು ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ, ನಾನು OBC ಹುಡುಗ, ನನ್ನನ್ನು ತುಳಿಯೋದಕ್ಕೆ, ನನ್ನನ್ನು ಕೊನೆಗಾಣಿಸೋದಕ್ಕೆ, ನನ್ನನ್ನು ಮುಗಿಸ್ಬಿಡೋಕ್ಕೆ ನೋಡ್ತಿದ್ದಾರೆ. ದಯವಿಟ್ಟು ಜಾತಿನ ತಗೊಂಬಂದು ನೀವು ಮಾಡೋದು ಬೇಡ.
ರಾಜಕೀಯ ಮಾಡೋದು ಬೇಡ. ಎಲ್ಲ ಜಾತಿಗಳವರು ತಮ್ಮ ಪರವಾಗಿ ನಿಂತಿದ್ದಾರೆ. ಎಲ್ಲ ಜಾತಿಗಳವರು ನಿಂತ್ಕೊಂಡಿದ್ದಕ್ಕೆ ಇವತ್ತು ನೀವು ಶಾಸಕರಾಗಿರೋದು. ಮಾತಕ್ಕೆ ಮುಂಚೆ OBC ನನ್ನ ತುಳಿಯಕ್ಕೆ ನೀವು OBC ಕಾರ್ಡ್ ಬೇಡಪ್ಪ. OBCಯಲ್ಲಿ ಎಷ್ಟೋ ಜನಕ್ಕೆ ಆ CS ಸೈಟ್ ಸಿಗುವಂಥ ಅವಕಾಶ ಇತ್ತೇನೋ, ಅಂಥದ್ರಲ್ಲಿ ನೀನು OBC ಬಲಾಢ್ಯ OBC ಆಗ್ಬಿಟ್ಟು ಅದನ್ನು ನೀನು ತಡೆಯೋಕೆ ಹೋಗಿದ್ದು ನೀನು ತಪ್ಪಲ್ವಾ? ಬೇರೆಯವ್ರಿಗೂ ಅವಕಾಶ ಕೊಡ್ರಿ. ಒಬ್ಬ ಶಾಸಕ ಆದಾಗ ನ್ಯಾಯಗಳನ್ನು ಲಾನ ನೀವು ಫಾಲೋ ಮಾಡಬೇಕು. 90 ದಿವಸಗಳವರೆಗೂ ಇದ್ದಂತಹ ಒಂದು ಅವಕಾಶನ ನೀವು 45-50 ದಿವಸದಲ್ಲೇ ಮುಗಿಸ್ಬಿಟ್ಟಿದ್ದೀರಾ, ಕ್ಲೋಸ್ ಮಾಡಿಸಿದ್ದೀರಾ. ನಿಮ್ಮ ಸಂಸ್ಥೆಗೆ ಅದು ಬೆಲೆ ಬಾಳುವಂಥ ಸೈಟ್ನ ನೀವು ಮಾಡ್ಕೊಂಡ್ಬಿಟ್ಟಿದ್ದೀರಾ. ತಪ್ಪಲ್ವಾ ಇದು? ನಾನು ದುಡ್ಡು ಕಟ್ಟಿದೆ ಅಂತ ಹೇಳ್ತಿದ್ದೀರಾ. ದುಡ್ಡು ನೀವು ಕಟ್ಟಬೇಕು, ಇನ್ನೊಬ್ರು ಕಟ್ತಾರೆ. ಯಾರ್ದು ಆಗಿಲ್ಲ 4-5 ಜನ ಆಯಿತು ಅಂತಂದರೆ ಹರಾಜು ಆಗ್ತಾರೆ. ಸಂಸ್ಥೆಗೆ ಇನ್ನೂ ಜಾಸ್ತಿ ದುಡ್ಡು ಬರುತ್ತೆ. ಚಿಕ್ಕಬಳ್ಳಾಪುರ ಪ್ರಾಧಿಕಾರಕ್ಕೆ ಜಾಸ್ತಿ ದುಡ್ಡು ಬರುತ್ತೆ. ಆ ದುಡ್ಡಿಂದ ಇನ್ನೂ ಯೂಸ್ ಆಗುತ್ತೆ. ಇನ್ನೂ ಒಂದು 5-6 ಜನ ಆಗಂಗಾಗಲಿ. ನೀವು ಆ ಪೇಪರ್ನಲ್ಲಿ ಯಾವುದ್ರಲ್ಲಿ ನೀವು ಪ್ರಚಾರ ಮಾಡಿದ್ದೀರಾ? ಸರಿಯಾಗಿ ಪ್ರಚಾರ ಮಾಡಿಸಿಲ್ಲ. ಜನಗಳಿಗೆ ಯಾರಿಗೂ ಗೊತ್ತಾಗ್ತಿರೋ ಇರೋಂಗೆ ಒಳಗೊಳಗಡೆ ಮಾಡ್ಕೊಂಡು ಒಳ್ಳೆ ಸೈಟ್ಗಳು ಮಾಡ್ಕೊಳಕ್ಕೆ ಹೋಗಿದ್ದೀರಾ. ಇದೆಲ್ಲ ತಪ್ಪಲ್ವಾ? ಇಂಥ ಕೆಲಸ ನಾವು ಮಾಡಬೇಕಾ? ಇದನ್ನ ಪ್ರಶ್ನೆ ಮಾಡಿದ್ರೆ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರನ್ನ, ಅವರ ಕುಟುಂಬದವ್ರನ್ನ ಮಾತಾಡ್ತೀರಾ, ಅನಿತಕ್ಕನ ಹೆಸರು ತೆಗಿತೀರಾ, ಅಲ್ಲೆಲ್ಲೋ ಜಮೀನು ಮಾಡಿದ್ದೀರಾ, ನೀವು ಪಂಚೆ ಮಾತ್ರ ಒಂದಿದು, ಇನ್ನೆಲ್ಲ ಇದನ್ನು ಏನ್ರಿ ಇದೆಲ್ಲ ಮಾತು ನಿಮ್ಮದು? ದೇವರ ಆಶೀರ್ವಾದ ಇತ್ತು, ಚಿಕ್ಕಬಳ್ಳಾಪುರ ಜನಗಳ ಆಶೀರ್ವಾದ ಇತ್ತು. ಇವತ್ತು ನೀವು MLA ಆಗಿದ ತಕ್ಷಣ ಇಷ್ಟ ಬಂದಂಗೆ ಮಾತಾಡೋಕ್ಕಾಗುತ್ತಾ ತಾವು? ದಯವಿಟ್ಟು ತಮ್ಮ ಒಂದು ನಾಲ್ಗೆ ಮೇಲೆ ಇಡ್ತಾ ಇರಬೇಕು. ನಮ್ಮ NDA ನಾಯಕರ ವಿರುದ್ಧ ಏನಾದರೂ ಮಾತಾಡ್ಬೇಕಾದ್ರೆ ಸೈದ್ಧಾಂತಿಕವಾಗಿ ಏನಾದರೂ ಮಾತಾಡಿ ತಪ್ಪಿಲ್ಲ. ಏನಂದ್ರೆ ಅದು ನೀವು ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಪ್ರದೀಪ್ ಈಶ್ವರ್ ಅವರೇ, ಇದಕ್ಕೆ ಮುಂದೆ ನೀವು ಬೆಲೆ ತೆರಬೇಕಾಗ್ತದೆ. ಕುಮಾರಣ್ಣನ ಆಶೀರ್ವಾದ, ಕುಮಾರಣ್ಣನ ಸೇವೆ ಚಿಕ್ಕಬಳ್ಳಾಪುರಕ್ಕೆ ಎಷ್ಟೋ ಸಿಕ್ಕಿದೆ. ಅವರನ್ನು ನೀವು ಹೆಂಗಂದ್ರೆ ಹಂಗೆ ಮಾತಾಡಿದ್ರೆ ಯಾವ ಪಕ್ಷದವರು ಸಹ ನಿಮ್ಮನ್ನು ಬಿಡಲ್ಲ. ಒಕ್ಕಲಿಗರು ಮಾತ್ರ ಅಲ್ಲ, ಎಲ್ಲ ಜಾತಿಯವರು ಸಹ ಕುಮಾರಣ್ಣನ ಪ್ರೀತಿಸ್ತಾರೆ. ದಯವಿಟ್ಟು ಈ ವಿಷಯದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನನ್ನ NDA ನಾಯಕರ ವಿರುದ್ಧ ಮಾತಾಡಬೇಕಾದ್ರೆ ನಾಲಿಗೆ ಬಿಗಿ ಹಿಡ್ಕೊಂಡಿರ್ಬೇಕು ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಅವಕಾಶ ಇದೆ, ಅದಕ್ಕೆ ಆದಂತಹ ಎಲಿಜಿಬಿಲಿಟಿ ನೋಡೇ ಕೊಡ್ತಾರೆ. ಅದನ್ನಲ್ಲಿ ನಾವು ಇಲ್ಲಿ ಆಗಿರುವಂಥದ್ದು ಏನಂತಂದರೆ, ಎಲ್ಲೂ ಸರಿಯಾಗಿ ಪ್ರಚಾರ ಮಾಡ್ದಿರಾ ಅವರು ಮಾತ್ರ ಅಪ್ಲಿಕೇಶನ್ ಹಾಕ್ಕೊಂಡು ಬೇರೆಯವ್ರಿಗೆ ಯಾರಿಗೂ ಆ ವಿಷಯ ಗೊತ್ತಾಗ್ದಿರೋ ಇರಂಗೆ ಮಾಡಿ, ಗೊತ್ತಾಗಿರೋರು ಯಾರೋ ಪಾಪ ಅಪ್ಲಿಕೇಶನ್ ಹಾಕಕ್ಕೆ ಬಂದರೆ ಆ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿ 90 ದಿವಸಗಳು ಇರಬೇಕಾಗಿರೋಂಥದ್ದನ್ನು 45-50 ದಿವಸದಲ್ಲೇ ಅವರು ಆ ಪ್ರೋಸೆಸ್ನೇ ಮುಗಿಸ್ಬಿಟ್ಟಿದ್ದಾರೆ. ಹೈಕೋರ್ಟ್ ಇದನ್ನು ತಪ್ಪು ಅಂತೇಳಿ ಸ್ಟೇ ಕೊಟ್ಟಿದೆ. ಅದಾದಮೇಲೆ ನಾನು ಏನೂ ಮಾಡಿಲ್ಲ ಅಂತ ತಿಪ್ಪೆ ಸಾರ್ಸಕ್ಕೆ ಬರೋದು. ನಾನು OBC ಹುಡುಗ, OBC ಹುಡುಗಂಗೂ ನೀನು CS ಸೈಟ್ ಮಾಡ್ಕೊಳಕ್ಕೂ ತಪ್ಪೇನಿದೆಪ್ಪ? ಬೇರೆ ಹುಡುಗರು OBC ಹುಡುಗರು ಕೆಲಸ ಆಗಲಿ, ಬೇರೆ ಯಾವ್ದಾದ್ರು OBC ಸಂಸ್ಥೆಗೆ ಸಿಗೋ ಅಂಥದ್ದು ಕೆಲಸ ಮಾಡಬೇಕಿದ್ರೆ ಆ CS ಸೈಟ್ನ ನೀನು ಮಾಡ್ಕೊಳಕ್ಕೆ ಹೋಗಿ ನಿಂದೇನೋ ತಪ್ಪು ಅಂತ ತೋರಿಸಿದ ತಕ್ಷಣ ನಿಂಗೆ ಬೇಜಾರಾಗ್ಬಿಡ್ತದಾ? ಇದನ್ನೆಲ್ಲ ನೀವು OBC ಕಾರ್ಡ್ ಹಾಕೋದು ತಪ್ಪು. ಪ್ರಚಾರಕ್ಕೋಸ್ಕರ ಈ ಥರ ಏನೋ ಹೇಳಿಕೆ ಕೊಡ್ತಾ ಇರ್ಬೋದು. ಇಲ್ಲ, ಪ್ರಚಾರದ ಹಬ್ಬ ಅವ್ರಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಅದೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ನಾಯಕರನ್ನೆಲ್ಲ ಏನಂದ್ರೆ ಅದು ಮಾತಾಡಿದ್ರೆ ಸುಮ್ಮನೆ ಕೂತ್ಕೊಳಕ್ಕೆ ಆಗೋದಿಲ್ಲ. ನಾವು ಕಾರ್ಯಕರ್ತರಿದ್ದೀವಿ, ನಮ್ಮ ನಾಯಕರ ಗೌರವವನ್ನು ನಾವು ಎತ್ತಿ ಹಿಡಿಬೇಕಾಗ್ತದೆ. ಚಿಕ್ಕಬಳ್ಳಾಪುರ ಶಾಸಕರಾಗಿ ಅವ್ರು ಮಾತಾಡಿರೋದು ತಪ್ಪು. ಮುಂದೆ ಇದೇ ರೀತಿ ಆತಂದ್ರೆ ಅವ್ರ ಮುಂದೆ ತುಂಬಾ ಅವಮಾನ ಎದುರಿಸುವಂಥ ದಿನಗಳಿದೆ ಅಂತ ಹೇಳಕ್ಕೆ JDS ಅವರು ಮಾತಾಡ್ತಾರೆ. ಸರ್, ನಾವು NDA ಒಂದು ಭಾಗ. ನಾವು JDS ಅಂತ ಒಂದು, BJP ಅಂತ ಒಂದು, ಜನಸೇನಾ ಅಂತ ಒಂದು ಏನಿಲ್ಲ. ಎಲ್ಲರೂ ಸೇರಿ ನಾವು NDA ನಾಯಕರ ಪರವಾಗಿ ಮಾತಾಡ್ತೀವಿ. ಇವತ್ತು ನಮ್ಮ ಕುಮಾರಣ್ಣವರು ನಮ್ಮ ಬಣದಲ್ಲಿದ್ದಾರೆ. ಅವರು ಹೆಂಡತಿ ಆಗಿದ್ರು, ಇವರು ಅಳಿಯ ಪ್ರಧಾನಮಂತ್ರಿಗಳಾಗಿದ್ರು. ಹಂಗಾರೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಬದನೆಕಾಯಿ ಬೆಳಿಬೇಕಾ? ಯಾಕ್ರಿ ನಿಮ್ಗೆ ಇಷ್ಟ ಬಂದಂಗೆ ಒಬ್ಬೊಬ್ರಿಗೊಂದೊಂದು ನ್ಯಾಯ ಯಾಕೆ? ನೀವು ಅಷ್ಟೇ ಏನೂ ಇಲ್ದಿರಾ ಅಂತವ್ರು ನೀವು ಹೋಗಿ ಪರಿಶ್ರಮ ಅಂತ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದೀರಿ. ಇಡೀ ಚಿಕ್ಕಬಳ್ಳಾಪುರ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತೆ ನೀವು ಮಾಡಿರೋ ಒಳ್ಳೆ ಕೆಲಸಕ್ಕೆ. ಆದರೆ ನಿಮಗೆ ಮಾತ್ರ ಒಳ್ಳೇದು ಮಾಡ್ಬೋದು. ಕುಮಾರಸ್ವಾಮಿ ಅವರು ಇನ್ನೊಬ್ಬರು ಯಾರಾದ್ರು ಮಾತಾಡಿದ್ರೆ ನೀವು ಯಾಕಪ್ಪ ಅಷ್ಟೊಂದು ಕಷ್ಟ? ಇದು ತಪ್ಪು ಅವ್ರು ಮಾಡ್ತಿರೋದು. ಏನು ಮಾತಾಡ್ತಿದ್ದಾರೆ ಅವರು ಈ ಮಾತುಗಳನ್ನು ಅದನ್ನೇ ನಾನು ಹೇಳ್ತಿರೋದು. ನಾನು ಸರಿಯಾಗಿ ನೋಡಿದ್ರೆ ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಅವ್ರಿಗೆ